ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರುದ್ರದೇವ್ ಸರ್, ಈಗ ಇದು ರಾಜಕೀಯ ಆಗಿದೆ ಸರ್. ನೀವೀಗ ಅದನ್ನ ರಾಜಕೀಯ ಮಾಡಿ ಕೂತಿದ್ದೀರಿ. ಈಗ ಒಂದು ಹನಿ ನೀಡಬಿಡಬಾರ್ದು ಅಂತ ತಾವು ಪಟ್ಟಿ ಹಿಡಿದು ಕೂಡ್ತಿದ್ದೀರಿ. ಇಲ್ಲ ಅವ್ರು ಸರಿಯಾಗಿ ವಾದ ಮಾಡಿಸಿಲ್ಲ ಅಂತ. ಇದನ್ನ ಕೇಳಿ 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 ಸರ್ ನನಗೂ ಸಾಕಾಗೋಗಿದೆ. ಯಾಕೆಂದ್ರೆ ನೀವು ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಇದೇ ರೀತಿ ಒಂದು ಸಂದರ್ಭ ಬಂದಾಗ ಕಾಂಗ್ರೆಸ್ ಅವರು ಇದೇ ಮಾತು ಹೇಳ್ತಿದ್ರು, ನೀವು ಒಂದು ಹನಿ ನೀರು ಬಿಡಂಗಿಲ್ಲ, ನೀವು ಸರಿಯಾಗಿ ವಾದ ಮಂಡನೆ ಮಾಡಿಲ್ಲ, ಅಲ್ಲಿ ನೀವು ಸರಿಯಾಗಿ ಡಾಟಾ ಇಟ್ಟಿಲ್ಲ, ನೀವು ಸರಿಯಾಗಿ ಮನವರಿಕೆ ಮಾಡಿಲ್ಲ ಅಂತ. ಈ ನಾಟಕ ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ಸರ್. ಸರ್, ಯಾವುದೇ ಒಂದು ಇಂತಹ ನಾಡು ನುಡಿ ಜಲ ಭಾಷೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸರ್, ಎರಡೂ ಪಕ್ಷಗಳು ಅಥವಾ ಮೂರೂ ಪಕ್ಷಗಳು ಒಂದಾಗಿ ಕೂತು ಒಕ್ಕೊರಲಿನಿಂದ ಧ್ವನಿ ಎತ್ತಬೇಕಾಗುತ್ತೆ, ಲೈಕ್ ತಮಿಳ್ನಾಡು. ಬಟ್ ನಮ್ಮಲ್ಲಿ ಹಂಗಾಗಲ್ಲ. ನಮ್ಮಲ್ಲಿ ಎತ್ತಿಯರಿಗೆ ಇನ್ನೊಂದು ಕಡೆ ನೋಡಿ, ಬರಗಾಲ ಬರ್ತಾ ಇದೆ ಅಂತೇಳಿ ಇರ್ತಕ್ಕಂಥ ಮಾಧ್ಯಮಗಳೆಲ್ಲ ಸುದ್ದಿ ಮಾಡಿದ್ವು. ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದ್ವಾ, ನೀರಾವರಿ ಸಚಿವರ ಗಮನಕ್ಕೆ ಬಂದಿದ್ಯಾ ಗೊತ್ತಿಲ್ಲ, ಅವರೇ ಯೋಚನೆ ಮಾಡಬೇಕು. ಇಂಥ ಸಂದರ್ಭದಲ್ಲೂ ಕೂಡ ಅವರು 2 ತಿಂಗಳ ಮುಂಚೆ ಏನು ಮೇ ಎಂಡಿಂದ ಶುರು ಆಗಿದ್ದ ಮಳೆ ಜುಲೈ ಎಂಡ್ವರೆಗೂ ಕೂಡ ಮಳೆ ಇಲ್ಲ. ವಾಸ್ತವ ಸತ್ಯ ಇದು. ಆದರೆ ಇಂಥ ಸಂದರ್ಭದಲ್ಲಿ ನಾನು ರಾಮನಗರದ ವಾಸಿನೇ ಆಗಿರೋದ್ರಿಂದ ನೀರು ಬಿಡಬೇಕು ಅನ್ನತಕ್ಕಂಥ ವಿಚಾರ ಈಗ ಖ್ಯಾತೆ ಆರಂಭ ಆಗಿದೆ. ಅದಕ್ಕೆ 1 ತಿಂಗಳ ಮುಂಚೆನೆ ಏನು ರಾಮನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಂಚನಬೆಲೆ ವೈಜಿಗುಡ್ಡದಿಂದ ಹಿಂದೆ ಈ 1 ತಿಂಗಳಿಂದ ಸತತವಾಗಿ ನೀರು ಹರಿದೋಗಿದೆ. ಅಂದರೆ ಏನಾರ ಮಾಡ್ಕೊಳ್ಳಿ ಕುರ್ಚಿ ಉಳಿಸ್ಕೊಬೇಕು ಅನ್ನತಕ್ಕಂಥ ನೀತಿ ಬಿಡಬೇಕು. ಆಗಲಿಲ್ವಾ, ನನ್ನ ಜನ, ನನ್ನ ನೆಲ, ನನ್ನ ಭಾಷೆಗೆ ನಾನು ರಾಜೀನಾಮೆ ಕೊಟ್ಟು ಬರ್ತೀನಿ. ನಮ್ಮ BJP ಕಾಂಗ್ರೆಸ್ ಯಾವ್ದಾರ ಆಗಿರೋ ನಿಮ್ಮ ಹತ್ರ ನಿಜವಾದಂಥ ಡಾಟಾ ಇದೆಯಾ? ನಿಮಗೆ ಮಳೆ ಜೂನ್ ಆರಂಭದಿಂದ ಇಲ್ಲಿಯವರೆಗೆ ಎಷ್ಟು ನೀರು ಹರಿದೋಗಿದೆ ತಮಿಳುನಾಡಿಗೆ ಅಂತ ನೋಡಿ. ಸುಮ್ಮನೆ ನಾನು ನೋಡಿದೆ ಡ್ಯಾಮ್ ಅಲ್ಲಿ ನೀರು ಖಾಲಿ ಆಗಿತ್ತು, ನೋಡಿದೆ, ಹಂಗಲ್ಲ ಸರ್, ಹಂಗಾಗಲ್ಲ. ಅಂಕಿಅಂಶ ಬೇಕು ಅಂದ್ರೆ ಒದಗಿಸ್ಲಿಕ್ಕೆ ಅಂತ. ಆದ್ರೆ ಒಂದು ನೀರು ಹರಿದೋಗ್ತಾ ಇರತಕ್ಕಂಥದ್ದನ್ನ ನಾನು 1 ತಿಂಗಳು, ನಾನು ಅದೇ ಊರ್ವಾಸಿ, ಹೋಗ್ಬೇಕಾದ್ರೂ ಅದೇ ಸೇತುವೆ ಮೇಲೆ ಹೋಗ್ಬೇಕು, ಬರ್ಬೇಕು ಅದ್ರ ಸೇತುವೆ ಮೇಲೆ ಬರ್ತಾ ಇದ್ದು. ಅಲ್ಲ ಸರ್, ನಿಮ್ ರಾಮನಗರದಲ್ಲಿ ಬಿಟ್ಟಿರೋ ನೀರು ಡೈರೆಕ್ಟ್ ಆಗಿ ತಮಿಳ್ನಾಡಿಗೆ ಹೋಗುತ್ತೆ. ಅದು ಕನಕಪುರದ ಮೂಲಕ, ಅರ್ಕಾವತಿ ನದಿ ಮೂಲಕ ಹೋಗೋದೇ ಅಲ್ಲಿಗೆ ಅದು. ಆದ್ರೆ ಈ ಕುರ್ಚಿ ಉಳಿಸ್ಕೊಳ್ಳಿಕ್ಕೋಸ್ಕರ ಇದು ಸತ್ಯ ಮಾತಾಡ್ತಾ ಇದೀವಿ. ಯಾರು ಬೇಕಾದ್ರೂ ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳಕಂದ್ರೆ ನೋಡಿ, ಮುಖ್ಯಮಂತ್ರಿಗಳಿಗೆ ಏನಾಗಿದ್ದಾರೆ, ತಮ್ಮ ಮಂತ್ರಿಮಂಡಲ ವಿಸ್ತರಣೆ ಮಾಡ್ಬೇಕಂತೇಳಿ ಬರೀ ಈಗ ಅತಿ ಹೆಚ್ಚು ಬೆಂಗಳೂರು ಟು ಡೆಲ್ಲಿ ಪ್ರವಾಸ ಮಾಡಿದಂತ ಮುಖ್ಯಮಂತ್ರಿಗಳು ಯಾರು ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್. ಮತ್ತೆ ಎಲ್ಲಿ ಪ್ರವಾಸ ಮಾಡಬೇಕಾಗಿತ್ತು? ಈಗ ನಾವು BJP ಅವರು 5 ತಂಡ ರಚನೆ ಮಾಡಿ ರೈತರ ಸಂಕಷ್ಟಗಳ ಬಗ್ಗೆ ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು. ಯಾವ ಡ್ಯಾಮ್ಗಳಲ್ಲಿ ನೀರಿದೆ, ಇಲ್ಲ, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನೋಡ್ಬೇಕು. ಅಂತ ಸಂಕಷ್ಟದಲ್ಲಿ ಇದ್ರೂ ಕೂಡ ಇವ್ರೇನ್ ಮಾಡಿದ್ರು, KRS ನಿಂದ ಬರಲಿಲ್ವಾ, ಹೇಮಾವತಿಯಿಂದ ಕೊಡ್ಲಿಕ್ಕಾಗಲಿಲ್ವಾ, ಹರಂಗಿಯಿಂದ ಕೊಡ್ಲಿಕ್ಕಾಗಿಲ್ವಾ? ಅವ್ರ ಚಿಂತೆ ಏನಿತ್ತು, ಮೊದಲು ಈ ಖ್ಯಾತೆ ಬೇಡಪ್ಪ, ಮೊದಲು ನಾನು ಕುರ್ಚಿ ಖ್ಯಾತೆ ಉಳಿಸ್ಕೊಳ್ಳೋಣ ಅನ್ನೋ ಲೆಕ್ಕದಲ್ಲಿ ಮಂಚನಬೆಲೆ ವೈಜಿಗುಡ್ಡದಿಂದ ನೀರು ಬಿಟ್ಟರು. ಇದಕ್ಕೆ ವಿಡಿಯೋಗಳ ಸಮೇತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದೆ. ಅಲ್ಲ ಸರ್, ಇವಾಗ ಏನು ಗೊತ್ತಾ ಸರ್, ಎಲ್ಲದಕ್ಕೂ ಆಧಾರಗಳು, ದಾಖಲೆಗಳು ಬೇಕಾಗುತ್ತೆ ಸರ್. ನಾನು ನೋಡಿದೆ ನೀರು ಹರಿತಾ ಇತ್ತು ಅಂದ್ರೆ ನಾನು ಅದನ್ನ ಇಲ್ಲಿ ಕೂತ್ಕೊಂಡು ಎಂಡಾರ್ಸ್ ಮಾಡೋಕ್ಕಾಗಲ್ಲ. 1 ನಿಮಿಷ ಎಂಡಾರ್ಸ್ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಏನಾದರೂ ಫ್ಯಾಕ್ಟ್ಸ್ ಫಿಗರ್ಸ್ ಇದ್ರೆ ವಿತ್ ಡಾಕ್ಯುಮೆಂಟ್ಸ್ ಇದ್ರೆ ಸರ್ ನೀವು ಹೇಳಿ. ಯಾಕೆ ಅಂದ್ರೆ ಸರ್, ಈಗಲೂ ಕೂಡ ಏನು ಸಮಿತಿ ಹೇಳಿದೆ ನೀರು ಬಿಡಿ ಅಂತ, ಅದು ಏನು ನೀವು ಇಲ್ಲಿ KRS ರಾಮನಗರದಿಂದ ಬಿಡೋದಲ್ಲ 3500, ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ ದಿನ 3500 ಅಲ್ಲಿ ರೆಕಾರ್ಡ್ ಆಗ್ಬೇಕು ಅಂತ ಹೇಳಿರೋದು. ಸೊ ಅಲ್ಲಿವರೆಗೆ ಹೋಗ್ಬೇಕು ಅಂತಂದ್ರೆ ಇವ್ರು ಬರೀ 3500 KRS ಇಂದ ಬಿಟ್ರೆ ಆಗಲ್ಲ. KRS ಅಲ್ಲಿ ಅದಕ್ಕಿಂತ ಜಾಸ್ತಿ ಬಿಡಬೇಕು. ಅದು ಹರಿದು ಹೋಗಿ ಭೂಮಿ ಕಾದ್ ಕಪ್ಪಣ ಆಗಿದೆ, ಬಹಳಷ್ಟು ನೀರು ಹಿಂಗೋಗುತ್ತೆ. ಸೊ ಮತ್ತು ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ತೊರೆಗಳು, ಅವು ಇವು ಬೈಪಾಸ್ ಅಲ್ಲಿ ಆ ಕಡೆ ಈ ಕಡೆ ಹರಿದು ಹೋಗುತ್ತೆ. ಸೊ ಹಿಂಗೆ ಬಹಳಷ್ಟು ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಒಬ್ರು ಪಾರ್ಲಿಮೆಂಟ್ ಸದಸ್ಯರು ಸಂಬಂಧಪಟ್ಟಂತ ಅಧಿಕಾರಿಗಳ ಮಂತ್ರಿಗಳ ಹತ್ರ ಕೇಳಿದಾಗ ಆ ಸಮಿತಿ ವರದಿ ಕೊಟ್ಟಿರ್ತಕ್ಕಂಥದ್ದೇ ಈಗ ಆಲ್ರೆಡಿ ಇಷ್ಟು ನೀರು ಹೋಗಿದೆ ಅಂತ ಅಂಕಿಅಂಶ ಸಮೇತ. ಸರಿ, ಈಗ ನಾವು ನೀವು ಕಾಂಗ್ರೆಸ್ ಅವರು ಬಿಜೆಪಿ ಬಯದ್ಬೇಡ, BJP ಅವರು ಕಾಂಗ್ರೆಸ್ ಅವ್ರನ್ನ ಬಯದ್ಬೇಡ, ಬಯ್ಯೋ ವಿಷಯ ಅಲ್ಲ. ನೀವೇನ್ ಮಾಡ್ತೀರಿ ಆಸ್ ಅ BJP ಪಾರ್ಟಿ? ಈಗ ಕೇಂದ್ರದಲ್ಲೂ ನಿಮ್ ಸರ್ಕಾರನೇ ಇದೆ, ಜಲ ಸಚಿವರು ಸೇರಿದಂತೆ, ಕೃಷಿ ಸಚಿವರು ಸೇರಿದಂತೆ, ಪ್ರಧಾನ ಮಂತ್ರಿಗಳು ಕೂಡ BJP ಅವರೇ. ಆದ್ದರಿಂದ ಸರ್, ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸರ್ ಅವ್ರ ಪಾತ್ರ ಅಥವಾ ನಿಮ್ ಪಾತ್ರ ಏನಿರುತ್ತೆ? ನಂದೊಂದು ಪ್ರಶ್ನೆ ಕೇಳಿ. ಇವಾಗ ನೀವು ಕಾಂಗ್ರೆಸ್ ಅವ್ರಿಗೆ ಬೈರಿ ಅಂತ ನಿಮ್ಮ ಹತ್ರ ನೀವೇನ್ ಮಾಡ್ತೀರಿ ಹೇಳಿ? ನಾನು ಅದನ್ನ ಹೇಳ್ತೇನೆ, ತಗೊಳ್ಳಿ ಸ್ವಲ್ಪ. ಏನಂದ್ರೆ ಇಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಅನ್ಸ್ಕೊಂಡ್ರೆ DK ಶಿವಕುಮಾರ್ ಅವರೇನೆ, ಯಡಿಯೂರಪ್ಪ ಅವರಾಗ್ಲಿ, ವಿಜಯೇಂದ್ರ ಅವರಾಗ್ಲಿ ಇಲ್ಲ, ಇಲ್ಲಿ ಇರೋದು ಮುಖ್ಯಮಂತ್ರಿಗಳೇನೆ.
ನೀರಾವರಿ ಸಚಿವರಾರು ರಾಮಲಿಂಗ ರೆಡ್ಡಿ ಅವರೇನೆ. ಈಗ ನಾವ್ಯಾರೋ ಸಂಬಂಧಪಟ್ಟಂತ ಶಾಸಕರು ಇರ್ಬೋದು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಇರ್ಬೋದು, ವರದಿ ರಿಪೋರ್ಟ್ ತಗೊಂಡೋಗಿ ಅಲ್ಲಿ ಕೊಟ್ಟರೆ ಅಕ್ಸೆಪ್ಟ್ ಮಾಡೋದಿಲ್ಲ. ಸರ್ಕಾರದ ಮುಖೇನನೇ ಹೋಗ್ಬೇಕು. ಈ ಕೆಲಸ ಮಾಡಬೇಕಾಗಿದ್ದು ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಮಾಡ್ಬೇಕಾ, ಬಿಜೆಪಿ ಅವರು ಕಾಂಗ್ರೆಸ್ ಬೈಬೇಕು ಅಂತ? ಅರೆ ಇದಕ್ಕೆ ಸಂಬಂಧಪಟ್ಟಂತ ಏನ್ ಮಾಹಿತಿ ಇದೆ ಅವ್ರಿಗೆ ಸಂಪೂರ್ಣ ಅದು ಮಾಡ್ತಾರೆ ಬಿಡಿ ಸರ್, ಅದೇನ್ ಸುಮ್ನೆ ಕುತ್ಕೊಳ್ಳಲ್ಲ. ಅದು ಯಾವುದೇ ಪಕ್ಷ ನೋಡಿ, ತುಂಬಾ ಆತ್ಮಸಾಕ್ಷಿಯಿಂದ ಹೇಳ್ತೀನಿ ಸರ್, ಕಾವೇರಿ ವಿಚಾರದಲ್ಲಿ ಯಾವುದೇ ಪಕ್ಷ ಬರ್ಲಿ ಸರ್, ಇರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಅದು ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಯಾವ ಮುಖ್ಯಮಂತ್ರಿಗಳು ಕೂಡ ಒಂದನಿ ನೀರ್ ಬಿಡಬೇಕು ಅಂತ ಏನ್ ಖುಷಿಯಾಗಿ ಬಿಡಲ್ಲ. ಅದು ಅವ್ರಿಗೂ ಕೂಡ ಅಷ್ಟು ಬದ್ಧತೆಯನ್ನ ನಾವು ನಿರೀಕ್ಷೆ ಮಾಡಿದ್ವಿ, ಅದನ್ನ ಅವ್ರು ಸಾಬೀತು ಮಾಡಿದ್ದಾರೆ. ಬಟ್ ನಾನ್ ಕೇಳ್ತಾ ಇರುವಂತಹ ಪ್ರಶ್ನೆ, ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ದಿವಸ ಈ ಒಂದು ಆದೇಶ ಹೊರಗಡೆ ಬಿದ್ದಿದೆ. ಇವತ್ತು 5 ಗಂಟೆ ಕಡ್ಲೆಕಾಯಿ ತಿಂತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ರೈತರ ಬಗ್ಗೆ ಅವ್ರಿಗೆ ಕೇರ್ ಇಲ್ವಾ? ರೈತರಿಗೆ ನಾನು ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತ ಕುರ್ಚಿ ಅಧಿಕಾರ ತಗೊಂಡಂತವ್ರಿಗೆ ರೈತರ ಬಗ್ಗೆ ಉಡಾಫಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಸೋದಿಲ್ವಾ? ಏನು ಮಾಡಿದ್ದಾರೆ ಅದನ್ನ ಹೇಳಿ. ನಿನ್ನೆ ದಿವಸ ಆದೇಶ ಬಂತಲ್ಲ, ಆದೇಶ ಬಂದು ಇವತ್ತಿನ ಗಂಟೆ ಒಂದು ಅದಕ್ಕೆ ಹೇಳಿಕೆ ಕೊಡಬೇಕು, ಅದಕ್ಕೇನು ಪ್ರಿಪೇರ್ ಮಾಡಬೇಕು. ಯಾವಾಗ ಕೊಟ್ರು ಮೇಡಮ್? ಇವತ್ತು ನಿನ್ನೆ ದಿವಸ ಆಗಿದೆ, 24 ಗಂಟೆ ಯೋಚನೆ ಮಾಡಿ ಬಂದ ಒಂದು ವಾರದೊಳಗಡೆ ಅವರು ಒಂದು ಆಂಟಿಸಿಪೇಟರಿ ಬೇಲ್ ಕಾನೂನಾತ್ಮಕವಾಗಿ ಒಂದು ಹಾಕ್ಬಿಟ್ರು. ಏನಂತಂದ್ರೆ ನಾವು ನೀರ್ ಕೊಡಕ್ ಆಗೋದಿಲ್ಲ, ಕುಡಿಯಕಷ್ಟೇ ಇರೋದು ಅಂತ ನಮ್ಮ ರೈತರಿಗೆ ಹೇಳೋ ಮೂಲಕ ತಮಿಳ್ನಾಡಿಗೆ ಒಂದು ಮೆಸೇಜ್ ಕೊಟ್ರು. ಒಂದ್ ನಿಮಿಷ, ನಾನ್ ಕೇಳ್ತಿರೋ ಪ್ರಶ್ನೆ ಅದಲ್ಲ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಸರ್, ಈಗ ರಾಜಕೀಯ ಅವ್ರೇನ್ ಮಾಡಿದ್ರು ಇವ್ರೇನ್ ಮಾಡಿದ್ರು ಅನ್ನೋದನ್ನ ಅವ್ರ ಮೇಲೆ ಹಾಕೋದ್ರಿಂದ ಆಸ್ ಅ ಬಿಜೆಪಿ ನೀವೇನ್ ಮಾಡ್ತೀವಿ? ಜನತಾ ಪಾರ್ಟಿ ಯಾವುದೇ ಸಂದರ್ಭದಲ್ಲೂ ಕೂಡ ರೈತರ ಹಿತ ಕಾಯಲಿಕ್ಕೆ ಬದ್ಧವಾಗಿದ್ದೇವೆ. ಯಾವ ರೀತಿ ಅಂತ ಹೇಳಿದ್ರೆ, ಇವ್ರು ಏನ್ ಈಗ ಜೋಸೆಫ್ ಅವ್ರನ್ನ ಕರೆಸ್ತಾ ಇದ್ದಾರೆ ಅಂತ ಹೇಳಿದ್ರು, ಅವ್ರಿಗೆ ಕನ್ವಿನಿಯನ್ಸ್ ಮಾಡಿ ಕಾನೂನಾತ್ಮಕವಾಗಿ ವಾಸ್ತವಾಂಶ ಕುಡಿಲಿಕ್ಕೆ ನೀರಿಲ್ಲಪ್ಪ, ನಿಮ್ಮ ಕುರು ಬೆಳೆಗೆ ಇರಬಹುದು, ಸಂಬಂಧಪಟ್ಟಂತ ಸಾಂಬಾ ವಿಜಯ್ ಜೋಸೆಫ್ ಅವರು ಒಂದು ಪತ್ರ ಬರೆದಿದ್ದಾರೆ ಮೇಕೆದಾಟು ವಿಚಾರದಲ್ಲಿ. ನಿಮ್ಮ ಜಲಶಕ್ತಿ ರಾಜ್ಯ ಸಚಿವರು ಏನು ಹೇಳಿದಾರಲ್ಲ ಅದಕ್ಕೆ ನಮ್ಗೆ ವಿರೋಧ ಇದೆ. ನೀವು ಲೋಯರ್ ರೈಪೇರಿಯನ್ ಸ್ಟೇಟ್ಸ್ ಪರ್ಮಿಷನ್ಸ್ ತಗೊಳಂಗಿಲ್ಲ ಅಂತ ಏನೋ ಹೇಳಿದ್ದಾರೆ. ದಯವಿಟ್ಟು ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ, ನೀವು ನಮ್ಮ ಪರ್ಮಿಷನ್ಸ್ ಬೇಕೇ ಬೇಕು ಅಂತ. ಸೊ ಅಲ್ಲಿ ನೀವು ಏನಾದ್ರೂ ಮಾತಾಡಕ್ಕಾಗತ್ತಾ ಬಿಜೆಪಿಯ ಸಂಸದರು ಪ್ರಧಾನಮಂತ್ರಿಗಳ ಜೊತೆಗೆ ಅಥವಾ ಜಲಶಕ್ತಿ ಸಚಿವರ ಜೊತೆಗೆ? ಇಲ್ಲ, ಕರ್ನಾಟಕದ ಹಿತಾಸಕ್ತಿ ಇದೆ, ಈಗ ತಮಿಳ್ನಾಡಿಗೆ ನೀರು ಬಿಡ್ಬೇಕಂದ್ರೆ ಅಟ್ಲೀಸ್ಟ್ ಮೇಕೆದಾಟ ಅಲ್ಲಾದ್ರೂ ನಾವು ಒಂದ್ ಸ್ವಲ್ಪ ಸ್ಟೋರೇಜ್ ಮಾಡ್ಕೊಂಡ್ರೆ ಅವ್ರಿಗೆ ಬೇಕಾದಾಗ ಬಿಡ್ಬೋದು. ಸೊ ದಿಸ್ ಈಸ್ ದಿ ಒಂದು ಗುಡ್ ಪರಿಹಾರ ಅನ್ನೋ ನಿಟ್ಟಿನಲ್ಲಿ ದಯವಿಟ್ಟು ನೀವ್ ಏನ್ ಹೇಳಿದ್ರೆ ಅದಕ್ಕೆ ಸ್ಟಿಕ್ ಆನ್ ಆಗಿರ್ರಿ ಅಂತ ನಿಮ್ ಕಡೆಯವರು ಏನಾದ್ರೂ ಈ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಸಕ್ತಿ ಕೊಡಬೇಕು. ಅಂದ್ರೆ ನಿಮಗೆ ಆಸಕ್ತಿ ಇಲ್ಲ, ನೀವೇನ್ ಮಾಡಬೇಡಿ, ಬೇರೆ ರಾಜ್ಯದವರ, ನೀವು ತಮಿಳ್ನಾಡು, ನಿಮ್ಗೆ ಹೇಳ್ತಾ ಇದೀನಿ ನಾನು, ಬೇರೆದೇನೆ ಅವ್ರು ಕೇಳ್ತೀನಿ ನಾನು, ನಿಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡಬೇಕು? ನಮ್ಮ ಲೋಕಸಭಾ ಸದಸ್ಯರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಮಾಡಿ ಎಲ್ಲಿಗೆ ಪತ್ರ ವ್ಯವಹಾರ ಮಾಡಬೇಕು ಸರ್, ಮಾಡಬೇಕು. ನಾನು ಅವ್ರು ಕೇಳ್ತೀನಿ, ಅವ್ರು ಕೇಳ್ತೀನಿ. ನಿಮ್ಗೆ ನಾನು ಏನ್ ಕೇಳ್ತಿರೋದಂದ್ರೆ, ನಿಮಗೂ ರಾಜ್ಯದ ಬಗ್ಗೆ ಒಂದು ಬದ್ಧತೆ ಇದೆ ಅಲ್ಲ ಸರ್? ಇದೆ ಅಲ್ಲ ಸರ್? ಈಗ ಅವ್ರು ಮಾಡದೇ ಇದ್ರೆ ನೀವು ಮಾಡ್ಬೋದಲ್ಲ. ನಿಮ್ಗೆ ಅವ್ರಿಗೆ ಹತ್ತು ಕರೆದು ಔತಣ ಮಾಡಿ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕಿಂತ ಈ ರಾಜ್ಯದಿಂದ ನಾವು ಸಂಸದರಾಗಿದ್ದೀವಿ, ನಮ್ದು ಒಂದು ಬದ್ಧತೆ ಇದೆ, ಆಯ್ತಪ್ಪ ವಿಜಯ್ ಅವ್ರು ಹೇಳ್ತಾ ಇದ್ರೆ ನಾವು ಹೋಗೋಣ, ಒಂದು ನಿಯೋಗ ನಮ್ಮ ಸಂಸದರೆಲ್ಲ ನಾವು ಪ್ರಧಾನಮಂತ್ರಿಗಳ ಮುಂದೆ ಕುತ್ಕೊಳ್ಳೋಣ, ಸರ್ ನೀವು ಹೇಳಿದ್ ಕರೆಕ್ಟ್ ಆಗಿದೆ, ನೀವು ಅಲೋ ಮಾಡಿ ಅಂತ ನೀವು ಮಾಡ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ನೀರಾವರಿ ಸಚಿವರನ್ನ ಕರ್ನಾಟಕ ರಾಜ್ಯದಿಂದ ಬೇಕಾದಂತವ್ರನ್ನ ಬಿಟ್ಟು ಅದನ್ನ ಕೆಲಸ ಮಾಡಬೇಕಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ನೀವೇನು ಮಾಡಲ್ಲ, ನಾವ್ ಯಾಕೆ ಮಾಡೋದಿಲ್ಲ ಮೇಡಮ್? ಇವರು ಅವ್ರನ್ನ ಸಂಪರ್ಕ ಮಾಡಿ ಈ ತರ ಅನ್ಯಾಯ ರಾಜಕಾರಣ ಬಿಡಬೇಕು ಮಾಡಿದ್ರಷ್ಟೇ. ಅಲ್ಲಲ್ಲ, ನಾವು ಮಾಡೋದಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು 28 ರಾಧಕ್ಕ ಸ್ವಲ್ಪ ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ನಿಮ್ಗೆ ಕೇಳೋ ಮಟ್ಟ ನಿಮ್ಗೂ ರಾಜ್ಯಕ್ಕೂ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? 28 ಲೋಕಸಭಾ ಸದಸ್ಯರನ್ನು ಒಂದು ತಂಡ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕು ನಿಯೋಗ ತಗೊಂಡೋಗೋ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸದ ಭಾರಿ ಖುಷಿ ಆಗಿತ್ತು. ಏನಂದ್ರೆ ನಾವು ನಿರ್ಮಲಾ ಸೀತಾರಾಮನ್ ಅವರನ್ನ ಮರ್ತೇ ಬಿಟ್ಟಿದ್ವಿ ಸರ್. ಅವ್ರು ನಮ್ಮ ರಾಜ್ಯದಿಂದ ಅವರು ಸಂಸದರಾಗಿದ್ದಾರೆ ಅಂತ ನಾವು ಮರ್ತೇ ಬಿಟ್ಟಿದ್ವಿ. ಅವ್ರು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಏನೋ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ. ಒಂದ್ ನಿಮಿಷ. ಆದರೆ ಮೊನ್ನೆ ಅವರು ಕೂತಿದ್ದು ನೋಡಿ ನಮ್ಮ ಕೋಟಾದಲ್ಲಿ ನಂಗೆ ಬಂತು ಭಾರಿ ಖುಷಿ ಆಯ್ತಪ್ಪ. ಅಂತೂ ಇಂತೂ ದ ಗ್ರೇಟೆಸ್ಟ್ ಫಿನಾನ್ಸ್ ಮಿನಿಸ್ಟರ್ನ ಕರೆದು ಸಂಸದರ ಸರದಿ ಸಾಲಿನಲ್ಲಿ ಕೂರ್ಸಿ ಅವ್ರಿಗೊಂದು ಬೊಕ್ಕೆ ಕೊಟ್ರಲ್ಲ ನಮ್ಮ ಮುಖ್ಯಮಂತ್ರಿಗಳು, ಭಾರಿ ದಿಲ್ ಖುಷಿ ಆಯ್ತು. ಅಟ್ಲೀಸ್ಟ್ ಅವ್ರಿಗೆ ಅವಾಗಾದ್ರೂ ಒಂದು ಜಾಗೃತ ಪ್ರಜ್ಞೆ ಅನ್ನೋದು ಜಾಗೃತಿ ಆಯಿತೋ ಇಲ್ವೋ, ನಾನು ಕರ್ನಾಟಕದ ಸಂಸದೆ ಅಂತ.